ಆಗಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕಾಗಿ ಸ್ತೋತ್ರವಾಗಲಪ್ಪ. ನಿನ್ನ ಮಕ್ಕಳು ಎಲ್ಲಿ ನಿನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನಿರುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ ನೀವಿರುವುದಕ್ಕಾಗಿ ಸ್ತೋತ್ರಪ್ಪ. ನನ್ನ ತಂದೆಯಾದ ದೇವರೇ, ವಾಕ್ಯ ಕೇಳುವವರಾದ ನೀವು ಧನ್ಯರು ಎಂಬುದಾಗಿ ಹೇಳಿದೆ ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ನಮ್ಮ ಆತ್ಮದ ಕಿವಿಗಳನ್ನು ನೀನು ತೆರೆಸು ಎಂಬುದಾಗಿ ಬೇಡಿಕೊಳ್ತೇವೆ ರಾಜ. ಹೌದು ನನ್ನ ತಂದೆಯಾದ ದೇವರೇ, ಈ ಸಮಯದಲ್ಲಿ ಅದು ನಿನ್ನ ಮಾತುಗಳು ಸ್ವಾಮಿ ನಾವು ಧ್ಯಾನಿಸಲಿದ್ದೇವೆ. ಹೌದು ಸ್ವಾಮಿ, ನಿನ್ನ ಬಾಯಿಂದ ಬಂದಂಥ ಒಂದೊಂದು ಮಾತುಗಳು ಹೌದು ಸ್ವಾಮಿ, ಅದು ನಮ್ಮನ್ನು ಉಜ್ಜೀವಿಸುವಂತೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ಮನುಷ್ಯನು ರೊಟ್ಟಿ ತಿಂದ ಮಾತಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಹೇಳಿದಪ್ಪ. ನಿನ್ನ ಮಾತುಗಳು ನಮಗೆ ಬೇಕು ಸ್ವಾಮಿ. ನಮ್ಮ ಆತ್ಮ ಬಲ ಹೊಂದಿ ನಿನಗೋಸ್ಕರ ಜೀವಿಸುವುದಕ್ಕೂ ಸಾಕ್ಷಿಯಾಗಿ ಬಾಳುವುದಕ್ಕೂ ನಿನ್ನ ಮಾತುಗಳು ನಮಗೆ ಬೇಕು ರಾಜ. ಈ ಸಮಯದಲ್ಲಿ ರಾಜ, ಮಾತನಾಡುವಂಥ ನನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಕೇಳಿಸಿಕೊಳ್ಳುವಂಥ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಮಾಂಸದಿಂದ ಬರುವಂಥ ಮಾತಿನಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ತಿಳಿದಿದ್ದೇವೆ ಅಪ್ಪ. ಆದರೆ ನನ್ನ ದೇವರು ಒಂದೊಂದು ಮಾತುಗಳು ಕರ್ತನೆ, ಹೌದು ಸ್ವಾಮಿ, ಅದನ್ನು ನಾವು ಸ್ವೀಕರಿಸಿಕೊಳ್ಳುವುದಾದರೆ ನಮ್ಮನ್ನು ನೂತನಪಡಿಸ್ತದೆ. ಅದಕ್ಕಾಗಿ ಸ್ತೋತ್ರಪ್ಪ. ಅದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ. ದೇವರಾತ್ಮನೇ ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ರಾಜ. ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ ನಿನ್ನಲ್ಲಿ ಬೇಡುತ್ತೇವೆ. ಆಮೇಲೆ ನಾವು ತೆಗೆದುಕೊಳ್ಳೋಣ ಯೋಹಾನನ ಸುವಾರ್ತೆ ವಾಕ್ಯ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಅಂತ ದೇವರ ವಾಕ್ಯದಲ್ಲಿ ನಾವಿಲ್ಲಿ ನಾವು ನೋಡ್ತೇವೆ. ಯೇಸುವನ್ನು ಮತ್ತು ಯೇಸುವನ ತಾಯಿಯನ್ನು ಮತ್ತು ಯೋಹಾನನನ್ನು ಅಲ್ಲಿ ಯೇಸು ಇದ್ದಾಗ, ಅವರು ಸೇವೆ ಮಾಡ್ತಾ ಇದ್ದಾಗ ಅವ್ರನ್ನ ಹಿಂಬಾಲಿಸಿ ಸಹಾಯ ಮಾಡ್ತಿದ್ದಂಥ ಹೆಣ್ಣು ಮಕ್ಕಳ ಒಂದು ಗುಂಪನ್ನು ಮತ್ತು ಎಲ್ಲ ಆ ದಿನಕ್ಕೆ ಪಸ್ಕ ಹಬ್ಬಕ್ಕೆ ಬಂದಂಥ ಎಲ್ಲ ಜನರು, ಹಾದು ಹೋಗುತ್ತಿದ್ದಂಥವರು ಇದ್ದಂಥ ಜನರು ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅಂದರೆ, ಯೇಸು ಅಲ್ಲಿ ಏನಿದ್ದಾರೆ, ಶಿಲುಬೆಗೆ ಹಾಕಿದ್ದಾರೆ. ಆತನನ್ನು ಶಿಲುಬೆಗೆ ಹಾಕಿದ್ದಾರೆ. ಶಿಲುಬೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ಯೋಚಿಸುವುದಾದರೆ, ನಿಜವಾಗ್ಲೂ ನಮಗೆಲ್ಲರಿಗೂ ಗೊತ್ತು ಯೇಸು ಯಾತಕ್ಕೋಸ್ಕರ ಬಂದಿದ್ದಾನೆ, ಆತನ ಉದ್ದೇಶ ಏನು, ಅದು ಯಾವುದನ್ನು ಮಾಡೋದಕ್ಕೆ ಬಂದಿದ್ದಾನೆ, ಹೇಗೆ ಬಂದ, ಹೇಗೆ ಬೆಳೆದ, ಯಾವ ಸಮಯದಲ್ಲಿ ಸೇವೆಗೆ ಬಂದ, ಏನು ನಡೀತು, ಯಾಕೆ ಅವನಿಗೆ ವಿರೋಧ ಅನ್ನುವಂಥದ್ದೆಲ್ಲವೂ ನಾವು ಸತ್ಯವೇದದಲ್ಲಿ ತಿಳ್ಕೊಳ್ತೇವೆ. ಇವಾಗ ಯೇಸುವನ್ನು ಆತನು ಮಾಡಿದಂಥ ಪಾಪಕ್ಕೆ ಶಿಲುಬೆಗೆ ಹಾಕ್ತಾ ಇಲ್ಲ. ಯೇಸು ಮಾಡಿದಂಥ ಪಾಪಕ್ಕೆ ಯೇಸುಗೆ ಶಿಲುಬೆಗೆ ಹಾಕ್ತಾ ಇಲ್ಲ. ಆದರೆ ಇವತ್ತೊಂದು ದಿವಸ ಪ್ರಪಂಚದಲ್ಲಿ ನೋಡ್ತಾ ಇದ್ದಾರೆ, ಯೇಸುವನ್ನು ತುಂಬ ಕೇವಲವಾಗಿ ನೋಡ್ತಾರೆ. ಏಕೆ ಇವನು ದೇವರು ಅಂತ ಕ್ರಿಶ್ಚಿಯನೆಲ್ಲ ದೇವರು ಯೇಸುನ ಆರಾಧಿಸ್ತಾರೆ, ಆದರೆ ಇವ್ರು ನೋಡಿದ್ರೆ ತುಂಬ ಕಷ್ಟಪಡ್ತಾ ಇದ್ದಾರಲ್ಲ ಶಿಲ್ಬೆ ಮೇಲೆ. ಈತನೇ ಇಷ್ಟು ಕಷ್ಟಪಡುವಾಗ ಮನುಷ್ಯನನ್ನು ಹೇಗೆ ಇವರು ಅವನು ಬಿಡಿಸ್ತಾನೆ, ಕಾಪಾಡ್ತಾನೆ, ಸಂತೈಸ್ತಾನೆ, ನೋಡ್ಕೊಳ್ತಾನೆ, ಇದೆಂಥ ದೇವರಪ್ಪ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲ ಜನರಿಗೂ. ಆದರೆ ಅದನ್ನು ರಹಸ್ಯ, ಆತನ ಬಂದಂಥ ಉದ್ದೇಶದ ಮರ್ಮ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತು? ನಾನು ನೀನು ರಕ್ಷಣೆ ಹೊಂದಿದಾಗ, ಆತನ ವಿಷಯವನ್ನು ಕೇಳುವಾಗ, ಆತನ ಸತ್ಯವನ್ನು ಅರಿತಾಗ, ನಾವು ತಿಳಿದು ಯೇಸುವನ್ನು ಸ್ವೀಕರಿಸಿಕೊಂಡ ಮೇಲೆ ನಮಗೆ ಗೊತ್ತಾಗಿದ್ದು. ನಾನು ಕೂಡ ಒಂದು ದಿವಸ ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚೆ ನಾನು ಕ್ರೈಸ್ತಳಾಗಿದ್ದರೂ ಕೂಡ ಆ ಎಲ್ಲ ದೇವರಲ್ಲಿ ಆತನು ಒಬ್ಬನು ಅನ್ನೋ ಹಾಗೆ ನನ್ನ ಮನಸ್ಸಲ್ಲಿತ್ತು. ವ್ಯತ್ಯಾಸ ಏನು ಗೊತ್ತಿಲ್ಲ, ಯಾಕೆಂದರೆ ಸರಿಯಾಗಿ ನಾನು ತಿಳ್ಕೊಂಡಿಲ್ಲ.
ಆಗಿರೋದ್ರಿಂದ ಯೇಸು ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ದೇವರು ಅಂತ ಅಪ್ಪ ಅಮ್ಮ ಹೇಳ್ತಾಯಿದ್ರು, ಅಜ್ಜಿ ತಾತ ಹೇಳ್ತಾಯಿದ್ರು. ಹಾಗೆ ನಾನು ಕೂಡ ಯೇಸು ದೇವರು ಅಂತ ಹೇಳ್ತಿದ್ವಿ. ಆತನ ಮಹಿಮೆ ಗೊತ್ತಿಲ್ಲ, ಆತನ ಪರಲೋಕದಿಂದ ಈ ಭೂಮಿಗೆ ಬಂದಿದ್ದು ಗೊತ್ತಿಲ್ಲ, ಆತನ ತ್ಯಾಗ ಎಷ್ಟು ಮಹತ್ವವುಳ್ಳದು ಅಂತ ಕೂಡ ಗೊತ್ತಿಲ್ಲ. ಆತನ ಎಂಥ ಒಂದು ದೊಡ್ಡ ಉದ್ದೇಶಕ್ಕೆ ಬಂದಿದ್ದಾನೆ ಈ ಭೂಮಿಗೆ ಅನ್ನೋಂಥದ್ದು ಗೊತ್ತಿಲ್ಲ. ಈ ರೀತಿಯಂಥ ಕುರುಡುತನದ ಜೀವನದಲ್ಲಿ ನಾವಿದ್ದು ಯೇಸುವನ್ನು ಅರ್ಥ ಮೇಲೆ ನಾನು ತುಂಬ ದುಃಖಪಟ್ಟೆ. ಅಯ್ಯೋ, ಇಷ್ಟು ಒಳ್ಳೆಯ ದೇವರ, ಇಂಥ ಸತ್ಯವಾದ ದೇವರ, ಜೀವಿಸಂತಹ ದೇವರ, ಈ ಲೋಕ ಎಂಥದನ್ನು ಆರಾಧಿಸ್ತಾ ಇದೆ? ಬರೀ ಕಲ್ಲು ಮಣ್ಣು ಮರ ಮನುಷ್ಯ ಸೂರ್ಯ ಚಂದ್ರ ಆ ಥರ ಆರಾಧಿಸ್ತಾ ಇದೆ. ನಾವು ಯೇಸುವನ್ನು ಸತ್ಯವಾದದ್ದನ್ನು, ಅಯ್ಯೋ ಇಂಥ ದೇವರಿಗೆ ಎಷ್ಟು ದಿವಸ ಹೇಗೆ ನಾವು ಗೊತ್ತಿಲ್ದಿರಾ ನಡ್ಕೊಂಡಿದ್ದೀವಿ, ಅವನು ಕೋಪ ಮಾಡ್ಕೊಂಡಿಲ್ವಲ್ಲ, ನಮಗೆ ರಕ್ಷಣೆ ಕೊಟ್ಟಿದ್ದಾನಲ್ಲ ಆತನು ಅಂತ ಒಂದು ದುಃಖ ಬಂತು ನನಗೆ. ನಮಗೆ ಅಯ್ಯೋ ಎಂಥ ಒಳ್ಳೆ ದೇವರು, ಎಷ್ಟು ಸಹಿಸ್ಕೊಂಡಿದ್ದಾನೆ. ಅವನ ಶಿಲ್ಬೆ ಮೇಲೆ ಮರಣ ಹೊಂದಿದ್ದು ಯಾವುದಕ್ಕೋಸ್ಕರ? ನಮ್ಮ ಮೇಲೆ ಪ್ರೀತಿ ಇಡುವುದಕ್ಕೋಸ್ಕರ ಅಲ್ವಾ? ಒಬ್ಬ ಮನುಷ್ಯನು ಕೆಟ್ಟವನಿಗೆ ಒಳ್ಳೆಯವನಿಗೆ ಏನಾದರೂ ಮಾಡೋದುಂಟು ಒಳ್ಳೆಯದು, ಆದರೆ ಕೆಟ್ಟವನಿಗೆ ಯಾರೂ ಮಾಡಲ್ಲ. ಆದರೆ ಯೇಸು ಮಾಡಿದ್ದಾನೆ. ಆತನ ತ್ಯಾಗದಿಂದಲೇ ಆತನು ಯಾರು ಅಂತ ನಾವು ಅರಿತುಕೊಳ್ಬೋದು. ನಾವೇನೇ ಕೇಳಿದ್ರು ಯೇಸು ಹೇಳ್ತಾನೆ, ಮಗಳೇ ನಿನಗೆ ಪ್ರಾಣನೇ ಕೊಟ್ಟಿದ್ದೀನಿ, ಬೇಡಿದ್ದು ನಾನು ಕೊಡಲ್ವಾ ಅಂತ ಹೇಳ್ತಾನೆ. ನಿಜವಾಗ್ಲೂ ಆತನ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ತುಂಬ ಆತನ ಕಡೆಗೆ ನಾನು ತಿರುಗುವಂತೆ ಮಾಡಿಕೊಳ್ತು. ಆತನಿಗಾಗಿ ನಾನು ಜೀವಿಸಬೇಕು ಅನ್ನುವಂಥ ಆತ್ಮ ಭಾರ ನನ್ನಲ್ಲಿ ಬಂದಿದ್ದು ಯೇಸುವನ್ನು ಸಂಪೂರ್ಣವಾಗಿ ಅರ್ಥಕೊಳ್ತಾ ತಿಳಿತಾ ಬರುವಾಗ ನನಗೆ ಯಾವುದು ಬೇಡ ಈ ಪ್ರಪಂಚದಲ್ಲಿ, ನಮಗೋಸ್ಕರ ಜೀವ ಕೊಟ್ಟಾತನಿಗೆ ನಾನು ಜೀವಿಸಬೇಕು, ಆತನಿಗೆ ಹಾಗೆ ಬದುಕಬೇಕು ಅನ್ನೋಂಥ ತೀರ್ಮಾನ ಆಸೆ ನನ್ನಲ್ಲಿ ಹೆಚ್ಚುತ್ತಾ ಬಂದ ನಿಮಿತ್ತವಾಗಿ ನನ್ನ ಜೀವನದಲ್ಲಿ ಏನೇ ಕಷ್ಟಗಳು ಅವಮಾನಗಳು ಬಂದರೂ ಕೂಡ ಯೇಸುನ ಬಿಟ್ಟು ಹೋಗುವಂಥದ್ದು ನನ್ನಲ್ಲಿ ಬರಲಿಲ್ಲ. ಯಾಕೆಂದರೆ ಆತನ ಪ್ರೀತಿ ನನ್ನಲ್ಲಿ ಆಳವಾಗಿ ಉಳ್ಕೊಂಬಿಡ್ತು. ಯಾರು ನನ್ನನ್ನು ಚೀತು ಅಂತ ಹಿಂದೆ ಮಾತಾಡಿದ್ರು, ಉಗುಳಿದ್ರು, ಬೈದರು, ಸತ್ಯವೇದನೆ ಎತ್ಕೊಂಡು ಹೊರಗಡೆ ಹೋಗುವಾಗ ಹೇಳಿಸಿದ್ರು, ನೀವೆಲ್ಲ ಬೈಬಲ್ ಎತ್ಕೊಂಡು ತಿರುಗಾಡ್ತಾ ಇದ್ದೀರಾ, ನಮ್ಮ ಗುರುಗಳು ಎಷ್ಟೋ ವರ್ಷ ಓದಿ ಬಂದಿದ್ದಾರೆ, ಹಂಗೆಲ್ಲ ಹೀಯಾಳಿಸುವಾಗ ನಾನು ಮುಚ್ಕೊಂಡು ಹೋಗ್ತಾ ಇದ್ದೆ ಬೈಬಲ್ನ ಸುವಾರ್ತೆ ಸಾರಕ್ಕೆ, ಯಾರಿಗಾದ್ರೂ ಹೇಳೋಕ್ಕೆ ಕ್ರಿಸ್ತನ ಬಗ್ಗೆ. ಆಮೇಲೆ ಒಂದು ದಿವಸ ಸತ್ಯವೇದ ತೆಗೆದು ಓದ್ತಾ ಇರುವಾಗ, ಇದು ನೀತಿವಂತರಿಗೋಸ್ಕರ ದೇವರು ಬರಲಿಲ್ಲ, ಪಾಪಿಗಳಿಗೋಸ್ಕರ ಬಂದಿದ್ದಾನೆ ಅಂತ. ಆವಾಗ ನಾನು ಪಾಪಿ, ಯಾರಿಗೋಸ್ಕರ ಬರೆಸಲ್ಪಟ್ಟಿದೆ ಈ ಸತ್ಯವೇದ ಅಂದರೆ ಪ್ರತಿಯೊಬ್ಬ ಪಾಪಿಗೋಸ್ಕರ ಬರೆಸಲ್ಪಟ್ಟಿದೆ ಅಂತ. ಹಾಗಾದರೆ ನಾನು ಪಾಪಿ, ನಾನು ಇವಾಗ ಓದಿ ತಿಳಿದು ಅದರಂಗೆ ನಡೆಯುವಾಗ ನಾನು ಏನಾಗಿದ್ದೀನಿ, ನಾನು ಬದಲಾಗಿದ್ದೀನಿ. ಅದಕ್ಕೋಸ್ಕರ ಯಾರು ಕೇಳಿದ್ರು ನಾನು ಹೇಳ್ತೀನಿ ಅಂದ್ಬಿಟ್ಟು ಸತ್ಯವೇದವನ್ನು ಧೈರ್ಯವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೆ. ಅಂಥ ಒಂದು ಯೇಸು, ಎಲ್ಲರನ್ನ ಆತನ ಇದ್ದಾಗ ನಿಮಗೆ ಗೊತ್ತು, ಆತನ ಸತ್ಯವೇದ ನಿಜವಾಗ್ಲೂ ನೀವು ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳಿತೀನಿ. ಯೇಸು ಇದ್ದಾಗ ಅನೇಕ ಅದ್ಭುತಗಳನ್ನು ಮಾಡಿದ. ಯಾರಿಗೂ ಬಂದವ್ರಿಗೆ ಏನಂತೆ, ಅವನು ತಳ್ಳಿ ಬಿಡಲೇ ಇಲ್ಲ ಅಂತ ಹೇಳ್ತದೆ. ಬಂದವರೆಲ್ಲರೂ ಆಶೀರ್ವಾದ ಹೊಂದಿದ್ರು, ಬಿಡುಗಡೆ ಹೊಂದಿದ್ರು, ಸಮಾಧಾನ ಹೊಂದಿದ್ರು, ಆರೋಗ್ಯ ಹೊಂದಿದ್ರು. ಅದಕ್ಕೆ ಜನರು ಏನಾದರೂ ಸಿಗುತ್ತಲ್ಲ ಆತನಿಂದ, ಏನಾದರೂ ಬಿಡುಗಡೆ ಆಗುತ್ತಲ್ಲ, ಏನಾದರೂ ಸಮಾಧಾನ ಸಿಗುತ್ತಲ್ಲ, ಏನಾದರೂ ಹೊಂದಬಹುದಲ್ಲ, ನನ್ನ ಕುಟುಂಬ ಆಶೀರ್ವದಿಸಲ್ಪಡ್ತದಲ್ಲ ಅಂದುಬಿಟ್ಟು ಆತನನ್ನು ಹಿಂಬಾಲಿಸುವುದಕ್ಕೆ ದಿನ ಜನ ಹೆಚ್ಚುತ್ತಾ ಬಂದರು. ಲೋಕವೆಲ್ಲ ಆತನ ಹಿಂದೆ ಹೋಯಿತು ಅಂತ ಬರೆಯಲ್ಪಟ್ಟಿದೆ. ಲೋಕವೆಲ್ಲ ಆತನ ಹಿಂದೆ ಹೋಯಿತು, ಆದರೆ ಅವನ ತ್ಯಾಗವನ್ನು ತಿಳಿದಂಥ ಜನರು, ಆತನ ಪ್ರೀತಿಯನ್ನು ತಿಳಿದಂಥ ಜನರು ಎಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ಬಂದರು. ಅದೇ ರೀತಿಯ ಹಾಗೆ ಇವತ್ತೂ ಕೂಡ 2025 ವರ್ಷ ಆದರೂ ಕೂಡ ಯೇಸುವನ್ನು ಹಿಂಬಾಲಿಸೋದು ಕಡಿಮೆ ಆಗಲೇ ಇಲ್ಲ. ಇವತ್ತವರೆಗೂ ದಿನ ರಕ್ಷಣೆ ಹೊಂದುತ್ತಾ ಇದ್ದಾರೆ. ದೇಶಗಳಲ್ಲಿ, ರಾಜ್ಯಗಳಲ್ಲಿ ಜನರು ಬರ್ತಾನೇ ಇದ್ದಾರೆ. ಹೇಳ್ತಾರೆ, ಈ ಸತ್ಯವೇದವನ್ನು ಜನರು ಪ್ರೀತಿಸುವಂಥವರು, ಓದುವಂಥವರು ಎಲ್ಲ ಪುಸ್ತಕಗಳಿಂದ ಹೆಚ್ಚು ಯಾವುದು ಅಂದರೆ ಸತ್ಯವೇದ ಅಂತ ಹೇಳ್ತಾರೆ. ಯಾಕೆ? ಆತನ ಮಾತನ್ನು ಓದಿದವರು, ತಿಳಿದವರು, ಅಂಗೀಕರಿಸಿಕೊಂಡವರು, ಅವರ ಜೀವಿತದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅನೇಕ ಮೂಢನಂಬಿಕೆಯಿಂದ ಜನರು ಹೊರಗೆ ಬರ್ತಾ ಇದ್ದಾರೆ. ಅನೇಕ ತಂತ್ರ ಮಂತ್ರಗಳಿಂದ ಹೊರಗೆ ಬರ್ತಾ ಇದ್ದಾರೆ. ಅನೇಕ ದೆವ್ವಗಳು ಮನುಷ್ಯನನ್ನು ಬಿಟ್ಟು ಹೊರಗೆ ಬರ್ತಾ ಇದೆ. ಇದೆಲ್ಲ ಯಾವುದರಿಂದ ಆಗ್ತಾ ಇದೆ? ಯೇಸು ಎಂಬ ನಾಮದಲ್ಲಿ ಮಾತ್ರ.
ಅದಕ್ಕಾಗಿ ಯೇಸು ಎಲ್ಲ ಕಡೆ ಅವನು ಹೋಗಿ ಹಳ್ಳಿ ಪಳ್ಳಿಗಳಿಗೆ ಎಲ್ಲೇ ಇದ್ರೂ ಕಾಲ್ನಡಿಗೆಯಲ್ಲಿ ಹೋಗಿ ಅವನು ಸುವಾರ್ತೆಯನ್ನು ಸಾರ್ದ. ನಾವು ಇವತ್ತೊಂದು ಸುವಾರ್ತೆ ಸಾರಬೇಕು ಅಂದರೆ ಅನುಕೂಲ ಬೇಕು ಅಲ್ವಾ? ಯಾರಾದರೂ ಬಂದು ಕರ್ಕೊಂಡು ಹೋಗಬೇಕು, ಗಾಡಿ ಬೇಕು, ಅನುಕೂಲ ಬೇಕು, ಆ ಥರ ನೋಡ್ತೀವಿ. ಇಲ್ಲ, ನಾವು ಕೆಲವರು ಮಾಡಿದ್ದಾರೆ ನಿಜವಾಗ್ಲೂ ಸೇವೆ ಮಾಡುವಾಗ. ನಾನು ಮಾಡಿದ್ದೀನಿ. ಕಾಲ್ನಡಿಗೆಯಲ್ಲಿ ಎಷ್ಟು ದೂರ ಆದರೂ ನಾನು ಹೋಗ್ತಾಯಿದ್ದೆ, ಎಷ್ಟು ದೂರ ಆದರೂ ಹೋಗ್ತಾಯಿದ್ದೆ. ನನಗೆ ಇವಾಗಲೂ ಅಷ್ಟೇ, ನನಗೆ ಸಮಯ ಬಂದರೆ ಗಾಡಿ ಬೇಕು, ಯಾರಾದರೂ ಜೊತೆಯಲ್ಲಿ ಬರಬೇಕು ಅಂತಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ಯಾಕೆ ಅಂದರೆ ಯೇಸುವಿನ ಪ್ರೀತಿ, ಯೇಸುವಿನಲ್ಲಿ ಪ್ರೀತಿ ಇದ್ದರೆ ನಾವು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಆ ಯೇಸುವಿನ ಪ್ರೀತಿ ನನ್ನ ಹೃದಯದಲ್ಲಿ ಆಳವಾಗಿ ಇಟ್ಕೊಂಡ ನಿಮಿತ್ತವಾಗಿ ಎಲ್ಲದಕ್ಕೂ ನಾವು ಸಿದ್ಧರಾಗ್ತೇವೆ. ಇವತ್ತಿನ ದಿವಸ 12 ಜನ ಶಿಷ್ಯರು ಅವರು ಯೇಸುವಿಗೋಸ್ಕರ ಸಾಧಾರಣವಾಗಿ ಜೀವನ ಮಾಡ್ತಿದ್ದಂಥವ್ರು, ಬೆಸ್ತರು ಅಲ್ವಾ, ಸಾಧಾರಣ ವಿದ್ಯಾಭ್ಯಾಸ ಇಲ್ಲದಂಥ ಜನರು. ಅಂಥವರು ಯೇಸು ಕರೆಯುವಾಗ ಎಲ್ಲವನ್ನು ಬಿಟ್ಟು ಹೇಗೆ ಬಂದರೂ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಅದು ಆಶ್ಚರ್ಯಕರವಾಗಿದೆ. ಕೆಲಸ ಮಾಡ್ತಾಯಿದ್ರಂತೆ, ಅವ್ರ ತಂದೆ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಬಲೆಗಳನ್ನ ಹೊಲಿತಾಯಿದ್ರು, ತೊಳಿತಾಯಿದ್ರು ಅಂತ, ಮೀನು ಹಿಡಿತಾಯಿದ್ರು ಅಂತ. ಆ ಸಮಯದಲ್ಲಿ ನನ್ನ ಹಿಂಬಾಲಿಸ್ರಿ ಅಂದ ತಕ್ಷಣ ಹೆಂಗೆ ಬಂದರು ಅವರು ಅಲ್ವಾ? ಯೇಸುವಿನ ಮಾತಲ್ಲಿ ಅಂಥ ಒಂದು ಪ್ರೀತಿ ಇತ್ತು, ಅಂಥ ಒಂದು ಪ್ರೀತಿ. ಇವತ್ತಿನ ದಿವಸ ಯೇಸು ಸ್ವಾಮಿನ ಹಿಂಬಾಲಿಸಿದಂಥ ಲೋಕದಲ್ಲಿ ನಾವು ನೋಡುವಾಗ ತುಂಬ ಜನರು, ಅದು ಈ ಜಾತಿ ಆ ಜಾತಿ, ಈ ಧರ್ಮ ಆ ಧರ್ಮ, ಕನ್ನಡದವರು ತಮಿಳವರು ಹಿಂದಿಯವರು ಅಂತ ಇಲ್ಲ. ಪ್ರಪಂಚದ ಎಲ್ಲ ಭಾಷೆಯ ಜನರು, ಎಲ್ಲ ಜಾತಿಯ ಜನರು, ಎಲ್ಲ ಬಡವರು ಶ್ರೀಮಂತರು ಎಲ್ಲರೂ ಯೇಸು ಯಾರನ್ನೆಲ್ಲ ನಾನು ರಕ್ಷಕ ಎಂಬುದಾಗಿ ಪ್ರಕಟಿಸಿಕೊಳ್ಳುವಾಗ ಅವರು ಹಾಗೆಯೇ ಆತನನ್ನು ಹಿಂಬಾಲಿಸಿ ಬಂದವನ್ನ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ಅದೇ ರೀತಿ ಯೇಸು ನಮಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದ. ಆತನು ಪ್ರಾಣವನ್ನು ಕೊಡುವಾಗ ಎಂಥ ಪರಿಸ್ಥಿತಿ ಅವನು ಇದ್ದ ಅಂತ, ಒಂದು ಸಾರಿ ಶಿಲ್ಬೆ ಮೇಲೆ ಹೇಗಿದ್ದ ಅವನು ಅಂತ ನೋಡುವುದಾದರೆ, ನಿಜವಾಗ್ಲೂ ಯೇಸು ಹೇಗಿದ್ದ ಆ ಸಮಯದಲ್ಲಿ ಶಿಲುಬೆ ಮೇಲೆ. ಅವನಲ್ಲಿ ಯಾವ ಅಪರಾಧವೂ ಇರಲಿಲ್ಲ, ಯಾವ ಪಾಪವೂ ಇಲ್ಲ. ಪ್ರಪಂಚದಲ್ಲಿ ಆತನೊಬ್ಬನೇ ಮಾತ್ರ ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ತೋರಿಸ್ರಿ ಅಂತ ಹೇಳ್ತಾರೆ. ಆ ಥರ ಒಂದು ಪ್ರಶ್ನೆ ಹಾಕೋಕ್ಕೆ ಈ ಮನುಷ್ಯದಲ್ಲಿ ಯಾವ ಮನುಷ್ಯನೂ ಸಾಧ್ಯ ಇಲ್ಲ. ಯೇಸು ಒಬ್ಬನೇ ಆ ಥರ ಹೇಳಿದ್ದು. ಆದರೆ ನಾವು ಯೇಸುವನ್ನು ಶಿಲುಬೆ ಮೇಲೆ ನೋಡುವಾಗ ನಾವೇನು ಮಾಡ್ತಾರೆ, ಯೇಸುಗೇನು ಮಾಡ್ತಾರೆ, ಒಂದು ಶಿಲುಬೆ ಮೇಲೆ ಯೇಸುದು ಒಂದು ಸ್ಟ್ಯಾಚ್ಯೂನ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮಳೆ ಹೊಡೆದು ಸ್ವಲ್ಪ ರಕ್ತ ತೋರಿಸಿ, ಕಾಲತ್ರ ಒಂದು ಸ್ವಲ್ಪ ರಕ್ತ ತೋರಿಸಿ ಅಷ್ಟು ತೋರಿಸಿದ್ದಾರೆ ಅಷ್ಟೇ. ಆದರೆ ಆ ದಿನದ ಪರಿಸ್ಥಿತಿಯನ್ನು ನೆನೆಸಿಕೊಳ್ಳುವಾಗ, ಅದನ್ನು ಧ್ಯಾನಿಸಿ ನೋಡುವಾಗ ಅದನ್ನು ನಮಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಯಾವ ಮನುಷ್ಯನಿಗೂ ಶಕ್ತಿ ಇಲ್ಲ. ಧ್ಯಾನ ಮಾಡುವುದಾದರೆ, ನನಗೊಂದು ದಿವಸ ನಾನು ದೇವ್ರನ್ನ ಕಂಡುಕೊಂಡ ಮೇಲೆ ಯೆಶಾಯ 53ನೇ ಅಧ್ಯಾಯ ನಾನು ಇವಾಗ ಕಾಮನಾಗಿ ಓದ್ತೀನಿ. ನಾನು ಹೊಸದಾಗಿ ಓದುವಾಗ ನನ್ನ ಹೃದಯ ಒಡೆದೋಯ್ತು. ಒಂದೊಂದು ವಾಕ್ಯ ಓದ್ತಾ ನನ್ನಲ್ಲಿ ಕಣ್ಣಲ್ಲಿ ನೀರು ಹರಿತಾ ಬಂತು. ಕಾರಣ, ಇಂಥ ಘೋರವಾದ ಒಂದು ವೇದನೆಯನ್ನು ಯೇಸು ಪಟ್ಟಿದ್ದಾರೆ. ಯಾರಿಗಾಗಿ? ನನಗಾಗಿ ನಿನಗಾಗಿ. ಆವಾಗ ಯೇಸುನ ನಾವು ಚರಿತ್ರೆ ನೋಡಿದ್ವಿ. ಯೇಸುವಿನ ಚರಿತ್ರೆಯಲ್ಲಿ ನೋಡುವಾಗ ಒಂದು ಸಂಶೋಧನೆಯ ಒಂದು ಗುಂಪು ಒಂದು ದೇಶದಲ್ಲಿ ಎದ್ದು ಅವರು ಯೇಸುವಿನ ಶಿಲುಬೆಯ ಒಂದು ಮರಣವನ್ನು ಕುರಿತು ಅವರು ಅದನ್ನು ಕಂಡುಹಿಡಿಯೋದಕ್ಕೆ ಅವರು ಸಂಶೋಧನೆಯನ್ನು ಪ್ರಾರಂಭ ಮಾಡಿದ್ರಂತೆ. ಪ್ರಾರಂಭ ಮಾಡಿದಾಗ ಯೇಸುವಿನ ಬಗ್ಗೆ ಅದರಲ್ಲಿ ವರ್ಣಿಸ್ತಾರೆ. ಯೇಸು ಅವನು ಹೊತ್ತಂಥ ಶಿಲುಬೆ ಎಂಥದ್ದು ಅಂದರೆ 150 kg ಇತ್ತಂತೆ. ಆತನ ಶಿಲುಬೆ 150 kg ಇತ್ತಂತೆ. ಮತ್ತು ಅವನಿಗೆ ಅದು ಶಿಲುಬೆಯ ಉದ್ದ 15 ಅಡಿ ಇತ್ತಂತೆ. 15 ಅಡಿ. ಶಿಲುಬೆಯ ಅಗಲ 8 ಅಡಿ ಇತ್ತಂತೆ. ಆಮೇಲಿಂದ ಮೊಳೆ 8 ಇಂಚು ಇತ್ತಂತೆ, ಅದು 8 ಇಂಚು. ಆಮೇಲಿಂದ ಆತನಿಗೆ ಇವೆಲ್ಲವನ್ನು ಶಿಲುಬೆ ಮೇಲೆ
ಅವ್ರಿಗೆ ಏನು ಮಾಡ್ತಾರೆ, ಎಲ್ಲಿ ಅವನನ್ನು ಶಿಲುಬೆಗೆ ಹಾಕಬೇಕೋ ಅಲ್ಲಿವರೆಗೂ ಶಿಲುಬೆನ ಹೊತ್ಕೊಂಡು ಬಾ ಎಂದುಬಿಟ್ಟು ಅಷ್ಟು ಒಂದು 150 kg ಶಿಲುಬೆಯನ್ನು ಹೊತ್ತುಕೊಂಡು ಒಂದೊಂದು ಹೆಜ್ಜೆ ಆಗುತ್ತಾ ಹೋದ್ರಂತೆ. ಆ ಒಂದೊಂದು ಹೆಜ್ಜೆ ಹಾಕಿ ಹೋಗುವಾಗ ಅವರಿಗೆ ಸುಮ್ಮನೆ ಹಾಗೆ ನಡೆಸ್ಕೊಂಡು ಹೋಗೋಕ್ಕೆ ಮುಂಚೆ ಅವ್ರನ್ನ ಕೈ ಕಟ್ಟಿ ಅವ್ರಿಗೇನು ಮಾಡಿದ್ರಂತೆ, ಕೆಲವರು ಬಂದು ಅವರಿಗೆ ಕೆಂಪು ಬಟ್ಟೆನ ಹೊದಿಸಿ ಮುಳ್ಳಿನ ಕಿರೀಟನ ತಲೆ ಮೇಲಿಟ್ಟು ನೀನು ಯಹೂದ್ಯರ ಅರಸನ ಅಂತ ಹೇಳಿಬಿಟ್ಟು, ಆ ಮುಳ್ಳಿನ ಕಿರೀಟ ಎಂಥದ್ದು ಅಂದರೆ ಆ ದೇಶದಲ್ಲೇ ವಿಷಪೂರಿತವಾದಂಥ ಒಂದು ಮುಳ್ಳಂತೆ. ಆ ಮುಳ್ಳು ಅದನ್ನು ತೆಗೆದು ನೀನು ಯಹೂದ್ಯರ ಅರಸನ ಅಂದ್ಬಿಟ್ಟು ಅದನ್ನು ಒಂದು ರಿಂಗಂಗೆ ಮಾಡಿ ಅವನ ತಲೆ ಮೇಲೆ ಇಟ್ಟು ಅದನ್ನು ಅದುಮಿದ್ರಂತೆ, ಹಂಗೆ ಅಮ್ಮುಕಿದ್ರಂತೆ. ಅದು ನೆನೆ ಪಾಸ್ಟ್ರು ಹೇಳುವಾಗ ಅದು ಒಳಗೆಲ್ಲ ಹೋಗಿ ಈ ಕಡೆ ಬರೋದು ಆ ರೀತಿಯಾಗಿ ರಕ್ತ ಹಾಗೆ ಸುರಿತಾ ಇತ್ತಂತೆ. ಆಮೇಲೆ ಆತನಿಗೆ ಏನು ಮಾಡಿದಂತೆ, ಕೈಗೆ ಕೋಲನ್ನು ಕೊಟ್ಬಿಟ್ಟು ಆತನ ಮುಂದೆ ಮೊಣಕಾಲೂರಿ ನೀನು ಯಹೂದ್ಯರ ಅರಸನು ಅಂತ ಹೇಳಿ ಎಂಜಿಲನ್ನು ಉಗಿದ್ರಂತೆ ಮುಖದ ಮೇಲೆ ಉಗುಳಿದ್ರಂತೆ ಆತನ ಮುಂದೆ ಮೊಣಕಾಲೂರಿ ನಮಸ್ಕಾರ ಮಾಡಿ ಪರಿಹಾಸ್ಯ ಮಾಡಿದ್ರಂತೆ ಈ ರೀತಿ. ಆಮೇಲಿಂದ ಅವನಿಗೆ ಏನು ಮಾಡಿದ್ರು ಅಂದರೆ ಹೊಡೆದ್ರಂತೆ. ಆತನಿಗೆ ಎಷ್ಟು ಏಟು? 39 ಏಟುಗಳು, 40ಕ್ಕೆ 1 ಏಟು ಕಮ್ಮಿ, ಆ ರೀತಿಯಾಗಿ ಹೊಡೆದ್ರಂತೆ. ಆ ಪಟಾಳ ಅಂತ ಹೇಳುವಂಥ ಒಂದು ಗುಂಪು ಜನರು ಬಂದವರು ಎಲ್ಲರೂ ಅವನನ್ನು ಹೊಡೆದು ಹೋಗ್ತಾ ಇದ್ರಂತೆ. ರಕ್ತ ಹರಿತಾ ಇದೆ. ಆಮೇಲೆ ಆತನನ್ನು ಕೊರಡೆಗಳಿಂದ ಏನು ಮಾಡಿದ್ರಂತೆ, ಚಾಟಿಯಲ್ಲಿ ಹೊಡೆದ್ರಂತೆ. ಆ ಚಾಟಿಲಿ ತುದೀಲಿ ಒಂದು ಬಾಲ್ ಕಟ್ಟಿರ್ತಾರಂತೆ, ಮುಳ್ಳಿನ ಬಾಲು. ಅದನ್ನು ಎತ್ತಿ ಹಿಂಗೆ ಹೊಡೆದ್ರೆ ಅದು ಅವನ ಶರೀರವನ್ನು ಹಿಂಗೆ ಸುತ್ತಕೊಂಡು ಹಂಗೆ ರಿವರ್ಸ್ ಅದು ಬಿಚ್ಕೊಂಡು ಬರುವಾಗ ಆ ಮಾಂಸಗಳನ್ನ ಹಂಗೆ ಕಿತ್ತಿ ತರ್ತಾ ಇತ್ತಂತೆ. ಆ ರೀತಿಯಾದಂಥ ಘೋರವಾದ ಆ ಒಂದು ಪರಿಸ್ಥಿತಿಯಲ್ಲಿ ಯೇಸು ಇದ್ರಂತೆ. ಬರುವಂಥ ಜನರು ಅವನ್ನ ಗೇಲಿ ಮಾಡ್ತಾಯಿದ್ರು. ಶಿಲುಬೆ ಮೇಲೆ ಹಾಕುವಾಗ ನೀನು ಯಹೂದ್ಯರ ಅರಸನ, ನೀನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅಂತ ಅವಮಾನ ಪಡಿಸ್ತಾ ಇದ್ರಂತೆ. ನೀನು ದೇವಕುಮಾರನ, ನೀನು ಆಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟಿಬಿಡ್ತೀಯ ನೀನು, ಆ ರೀತಿಯೆಲ್ಲ ಅವಮಾನ ಪಡ್ತಂತೆ. ಮತ್ತೊಬ್ಬರನ್ನ ರಕ್ಷಿಸುವ ನಿನ್ನನ್ನು ಯಾಕೆ ನೀನೇ ರಕ್ಷಿಸ್ಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಆತನಿಗೆ ಹಾಕಿದ್ರಂತೆ. ಈ ರೀತಿಯಾಗಿ ಆತನ ಅವಮಾನ. ನಮಗೆ ಯಾರಾದರೂ ಒಂದು ಮಾತು ಹೇಳಿದಿದ್ರೆ ಆ ರೀತಿ ತಿರುಗಿಸಿ ಬಡ್ದೋ ಇರು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬರ್ತೀನಿ, ಇರು ನೀನು ಮಾಡಿಸ್ತೀನಿ ಅಂತ ಹೇಳ್ತೀವಿ ಅಲ್ವಾ, ಅವಮಾನ ಪಡಿಸಿದ್ರೆ. ಈಗಲೇ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿ ನಾವು ಇವಾಗಲೇ ಏನು ಮಾಡ್ತೀವಿ, ಒಂದು ಆ್ಯಕ್ಷನ್ ತಗೊಳ್ತೀವಿ. ಆದರೆ ಯೇಸು ನಮಗಾಗಿ ನಿಮಗಾಗಿ ಶಿಲುಬೆ ಮೇಲೆ ಈ ರೀತಿ ಎಲ್ಲ ಅವಮಾನ ಹೊಂದಿದಾಗ ಅವ್ರು ಏನು ಮಾಡಿದ್ರಂತೆ, ಬಾಯಿ ಮುಚ್ಕೊಂಡು ಮೌನವಾಗಿದ್ರಂತೆ. ಕುರಿನ ಕಟ್ಗ ಭಾನುವಾರಕ್ಕೆ ಕಟ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗುವಾಗ ಸೈಲೆಂಟಾಗಿ ಆ ಕಟ್ಗನ ಹಿಂದೆ ಹೋಗ್ತದೆ. ಅವನೇ ಸಾಕಿದ್ದು, ಅವನೇ ಕಟ್ ಮಾಡೋದು. ಆ ರೀತಿಯಾಗಿ ಇವನು ಮೌನವಾಗಿ ಹೋದ. ಒಂದು ವೇಳೆ ಯೇಸು ಸ್ವಾಮಿಯ ಸಮಯದಲ್ಲಿ ಬಾಯಿ ತೆರೆದಿದ್ರೆ, ಕೋಪ ಮಾಡಿಕೊಂಡು ಸಿಟ್ಟುಗೊಂದಿದ್ದರೆ ನಿಮ್ಮ ಗತಿ ಏನು? ನೀರಿನಂತೆ ಮನುಷ್ಯನು ಪಾಪವನ್ನು ಕುಡಿಯುವಂಥವನು ಹೇಗೆ ಶುದ್ಧನಾದಾನು? ಕೂತ್ರೆ ಪಾಪ, ನಿಂತರೆ ಪಾಪ, ಮಾತಾಡಿದ್ರೆ ಪಾಪ, ಬಾಯಿ ತೆಗೆದ್ರೆ ಪಾಪ, ನೋಡಿದ್ರೆ ಪಾಪ. ಇಂಥ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಯೇಸು ಬಂದ. ಇಂಥ ನನಗೂ ಎಷ್ಟೋ ಸಾರಿ ಮುಂಚೆ ಎಲ್ಲ ದೇವ್ರನ್ನ ಕಂಡ್ಕೊಳ್ಳೋಕೆ ಮುಂಚೆ ಕೋಪ ಮಾಡ್ಕೊಳ್ಳೋದು, ಬೈಕೊಳ್ಳೋದು ಹಾಗೆಲ್ಲ ಮಾಡ್ತಾಯಿದ್ವಿ. ಈ ಸತ್ಯವೇದವನ್ನು ಓದಿ ಯೇಸುವನ್ನು ಅರ್ಥುವಾಗ ಯಾರು ಬೈಕೊಂಡ್ರೆ ನನಗೇನು? ನಾನು ಯೇಸುನೇ ಮೌನವಾಗಿ ನನಗೋಸ್ಕರ ಇರುವಾಗ ಅವನಿಗೋಸ್ಕರ ಅವನ ಮಗಳಾಗಿ ನಾನು ಮೌನವಾಗಿರಬಾರ್ದ? ನಾನು ಸಹಿಸಿಕೊಳ್ಬಾರ್ದ? ಯಾರಾದರೂ ಬೈದರೂ ನಾನು ಸುಮ್ಮನೆ ಇರಬಾರ್ದ? ಅವಮಾನ ಪಡಿಸಿದ್ರು ನಾನು ಸುಮ್ಮನೆ ಇರಬಾರ್ದ? ಯಾರಾದರೂ ನನ್ನನ್ನು ತಳ್ಳಿದ್ರು ಕೂಡ ಸುಮ್ಮನೆ ಇರಬಾರ್ದ? ನಾನು ಸಹಾಯ ಮಾಡಿದವರು ಕೂಡ ನನ್ನನ್ನು ತಿರಸ್ಕಾರ ಮಾಡಿದ್ರು ಕೂಡ ನಾನು ಸುಮ್ಮನೆ ಇರಬಾರ್ದ
ಹಾಗೆ ನಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ದೇವರ ಮಗಳಾಗಿ ನಾನು ಬದುಕಬೇಕು, ನನ್ನ ಬಾಯಿನ ನಾನು ಕಂಟ್ರೋಲ್ ತರಬೇಕು, ನನ್ನ ಆಲೋಚನೆ ಕೆಟ್ಟದ್ದು ನನ್ನ ತಲೆ ಒಳಗೆ ಬರ್ತಾಯಿದ್ರೆ ನಾನು ಅದನ್ನು ಓಡಿಸ್ಬೇಕು, ಅದನ್ನು ನಾನು ಇಟ್ಕೊಳ್ಬಾರ್ದು, ಅದನ್ನು ನಾನು ಪಾಲನೆ ಮಾಡಬಾರ್ದು. ಈ ರೀತಿಯಾದಂಥ ಯೇಸುವನ್ನು ಧ್ಯಾನಿಸಿ ಯೇಸುವಿನ ಮಗಳಾಗಿ ಮಾರ್ಪಡಬೇಕು ಅಂತ ಒಂದು ತೀರ್ಮಾನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನೀವು ಕೂಡ ಯೇಸುವನ್ನು ತಿಳಿಯೋದು ಮಾತ್ರ ಅಲ್ಲ, ಸತ್ಯವೇದ ಓದುವುದು ಮಾತ್ರವಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಿನದು ಅನುಸರಿಸುವಂಥದ್ದಾಗಿದೆ. ಅನುಸರಿಸಲಿಲ್ಲ ಅಂದರೆ ನಾವು ಎಷ್ಟು ವರ್ಷ ಚರ್ಚಿಗೆ ಬಂದರೂ ಕೂಡ, ಸತ್ಯವೇದ ಆದಿಕಾಂಡದಿಂದ ಪ್ರಕಟಣೆ ಕಡೆವರೆಗೂ ಓದಿದ್ರೂ ಕೂಡ ಒಳ್ಳೆಯದಾಗಿ ನಾವು ನಡ್ಕೊಳ್ಳಲಿಲ್ಲ, ಯೇಸು ಬೋಧಿಸಿದಂಥ ಬೋಧನೆಯಂತೆ ನಡೀಲಿಲ್ಲ ಅನ್ನೋಂದರೆ ಯಾವುದೂ ಪ್ರಯೋಜನ ಇಲ್ಲ, ಎಲ್ಲವೂ ಶೂನ್ಯ. ಇವಾಗೆಲ್ಲ ಕಡೆ ಸುವಾರ್ತೆ ಸಾರ್ತಾ ಇದ್ದಾರೆ ಯೇಸು ಬರಲಿದ್ದಾನೆ ಅಂತ. ಎಲ್ಲರೂ ಅಯ್ಯೋ ಯೇಸು ಬರ್ತಾನೆ, ನಾವು ದೇವ್ರ ಮಕ್ಕಳು ಅಂತ ಬರ್ತಾ ಇದ್ದಾರೆ, ರಕ್ಷಣೆ ಹೊಂದ್ತಾ ಇದ್ದಾರೆ, ಅಂಗೀಕರಿಸ್ಕೊಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಮನೆಗೆ ಹೋದರೆ ಅವರ ಮನೆಯವರು ಹೇಳ್ತಾರೆ ಅವರ ನಡವಳಿಕೆ ಚೇಂಜ್ ಆಗಿಲ್ಲ ಅಂತಾರೆ. ಹಾಗಿದ್ರೆ ಏನೋ ಪ್ರಯೋಜನ ಉಂಟಾ? ಯಾವ ಪ್ರಯೋಜನ ಇಲ್ಲ, ಯೇಸುಗೂ ಪ್ರಯೋಜನ ಇಲ್ಲ. ಈ ಲೋಕದಲ್ಲಿ ದೇವರು ನಮಗಾಗಿ ತ್ಯಾಗ ಮಾಡಿದ್ದಕ್ಕೂ ಫಲ ಇಲ್ಲದವರಾಗಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಯೇಸು ಹೇಳ್ತಾನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದು ನೀನು ಫಲ ಕೊಡಬೇಕೆಂತಲೂ ನೀನು ಕೊಡುವ ಫಲ ನಿಲ್ಲಬೇಕೆಂತಲೂ ನಾನು ನಿನ್ನನ್ನು ಆರಿಸಿಕೊಂಡೆ ಅಂತ. ಯೇಸು ಈ ರೀತಿಯಾಗಿ ಶಿಲುಬೆ ಮೇಲೆ ಒಂದು ಘೋರವಾದ ಪರಿಸ್ಥಿತಿಯಲ್ಲಿ ಇರುವಾಗ ತನ್ನ ತಾಯಿಯನ್ನು ನೋಡ್ತಾರೆ. ಆ ತಾಯಿಯ ಬಗ್ಗೆ ನಾವು ಧ್ಯಾನಿಸುವುದಾದರೆ, ಆ ತಾಯಿ ಒಂದು ವಿಧವೆ ಆಗಿದ್ದಾರೆ. ಪ್ರಾಯಕ್ಕೆ ಬಂದಂಥ ಯೌವನಸ್ಥನಾದ ಮಗನು, 33 ವರ್ಷದ ಮಗನು. ಆ ಪ್ರಾಯದಲ್ಲಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಕಾಣ್ತಾರೆ. ತಾಯಿಗೆ ತುಂಬ ಮುದ್ದಾಗಿ ಕಾಣುವಂಥ ಪ್ರಾಯದಲ್ಲಿ ಅವರು ಎಲ್ಲಿದ್ದಾರೆ? ಶಿಲುಬೆ ಮೇಲಿದ್ದಾರೆ. ಯಾರಿಗಾದರೂ ಆ ವಯಸ್ಸಿನ ಮಕ್ಕಳು ನಿಮಗಿದ್ದರೆ ಆ ತಾಯಿದಿರ ಕಣ್ಣೀರು ಗೊತ್ತು, ವೇದನೆ ಗೊತ್ತು. ನಿಜವಾಗ್ಲೂ ಆಕೆ ಎದುರುಗಡೆ ಅವಳು ಮದುವೆ ಆಗೋಕ್ಕೆ ಮುಂಚೆನೇ ದೇವದೂತ ಬಂದು ಹೇಳಿದಾಗ, ದೇವರು ನಿನಗೊಂದು ಮಗುವನ್ನು ಕೊಡ್ತಾರಮ್ಮ, ಅದು ದೇವರಿಂದ ಹುಟ್ಟುವಂಥದ್ದು, ಪವಿತ್ರಾತ್ಮನು ನಿನ್ನ ಮೇಲೆ ದೇವರ ಶಕ್ತಿ ಬರುವಾಗ ನೀನು ಗರ್ಭ ಧರಿಸ್ತೀಯ, ಆ ಮಗು ದೇವರ ಮಗು ಅನ್ನಿಸ್ಕೊಳ್ತದೆ ಅನ್ನುವಾಗ ಅವಳು, ಅಯ್ಯೋ ಇದೆಂಥ ಆಶೀರ್ವಾದ ದೇವರೇ, ಮದುವೆಗೆ ಮುಂಚೆ ನನಗೊಂದು ಮಗು ಹುಟ್ಟುತ್ತಲ್ಲ, ಈ ಸಮಾಜ ಮಗು ಹುಟ್ಟಿದ್ರೆ ಕಲ್ಲು ತಗೊಂಡು ಹೊಡೆಯುತ್ತಲ್ಲ, ನಾನು ಹೇಗೆ ಅನ್ನುವಾಗ ದೇವರು ಹೇಳ್ತಾರೆ, ಮಗಳೇ ನಾನು ನಿನ್ನ ಜೊತೆಲಿ ಇರ್ತೇನೆ. ಅವಳು ಆಗ ಅಂತಾಳೆ, ನಾನು ಕರ್ತನ ದಾಸಿ, ನೀನು ಹೇಳಿದಂತೆ ಆಗಲಿ ಅಂತ. ಆ ಒಂದು ಚಿಕ್ಕ ಹುಡುಗಿ, ಅವಳು ಕನ್ನಿಕೆ, ಅವರು ಒಪ್ಪಿಸಿಕೊಡ್ತಾರೆ. ಆ ವಿಧೇಯತ್ವ ನೋಡುವಾಗ ತುಂಬ ಅಂಥ ಒಂದು ವಿಧೇಯತ್ವ ನಮಗಿರುತ್ತಾ? ದೇವರ ಮಾತು ಎಷ್ಟೋ ನುಡಿದಿದ್ದಾರೆ, ಅದರಂಗೆ ನಡೆದಿದ್ದೀವ ನಾವು. ಆದರೆ ಆಕೆ ಸಮಾಜವನ್ನು ನೋಡದೆ ದೇವರನ್ನೇ ನೋಡಿ ಒಪ್ಪಿಕೊಳ್ತಾಳೆ. ಅದನ್ನು ಒಪ್ಪಿಕೊಳ್ತಾಳೆ. ಮತ್ತು ಆ ಮಗುವನ್ನು ಹೆತ್ತಾಗ ಆ ಪ್ರವಾದನೆ ಸಿಮೋನನವರು ಹೇಳ್ತಾರೆ, ಆಲಯಕ್ಕೆ 8 ದಿವಸಕ್ಕೆ ಮಗುವನ್ನು ಎತ್ತುಕೊಂಡು ಹೋದಾಗ, ಅಮ್ಮ ಈ ಮಗು ಒಂದು ವಿಶೇಷವಾದದ್ದು, ಈ ಮಗುವಿನಿಂದ ಅನೇಕರು ಬೀಳುವುದಕ್ಕೂ ಹೇಳುವುದಕ್ಕೂ ಕಾರಣನಾಗ್ತಾನೆ. ಈ ಮಗುವಿನಿಂದ ನಿನಗೆ ಹೃದಯಕ್ಕೆ ಅಲುಗು ನೆಟ್ಟಂತಾಗ್ತದೆ ಅಂತ ಹೇಳ್ತಾರೆ. ಹಲಗು ನೆಟ್ಟಂತಾಗ್ತದೆ, ಅಂಥ ಒಂದು ವೇದನೆ ನಿನಗಾಗ್ತದೆ ಅಂತ ಹೇಳ್ತಾರೆ. ಆ ಮಾತೆಲ್ಲ ಒಳಗಿಟ್ಕೊಳ್ತಾರೆ. ಮೊದಲು ಹೇಳಿದ್ರು ದೇವರು ಒಂದು ಮಗು ಹುಟ್ಟುತ್ತೆ, ಅದು ಯಾರ ಮಗು? ದೇವರ ಮಗನೆನಿಸ್ಕೊಳ್ತಾನೆ. ಅದನ್ನು ಸ್ವೀಕಾರ ಮಾಡಿಕೊಂಡ್ರು. ಸಮಾಜ ಎದುರು ಹಾಕ್ಕೊಂಡು ಅದನ್ನು ಮಗುನ ಸ್ವೀಕರಿಸ್ಕೊಂಡ್ರು. ಮಗು ಹುಟ್ಟಿದ ಮೇಲೆ ಅಲ್ಲಿ ರಾಜ ಏನು ಮಾಡ್ತಾನೆ, 2 ವರ್ಷದ ಮಗುವನ್ನು ಸಾಯಿಸ್ರಿ ಅಂದಾಗ ಆ ಮಗುನ ಎತ್ಕೊಂಡು ಓಡ್ತಾರೆ, ಬೇರೆ ಕಡೆ ಓಡ್ತಾರೆ. ಮಗುನ ಎತ್ಕೊಂಡು ಕಾಪಾಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಅವರು ತುಂಬ ಕಷ್ಟಪಡ್ತಾರೆ. ಆ ಸಮಯದಲ್ಲಿ 12 ವರ್ಷದಲ್ಲಿ ಆಲಯದಲ್ಲಿ ಇರ್ತಾರೆ ಅವರು. ದೇವರು ಒಂದು ಕಡೆ ದೇವರು ನಡೆಸ್ತಾ ಇದ್ದಾನೆ. ಆ ಮಗನು 12 ವರ್ಷದಲ್ಲೇ ದೇವರ ಮಾತುಗಳನ್ನು ಆಡ್ತಾ ಇರ್ತಾರೆ. ಅಂಥ ಮಗನು ಇವತ್ತೊಂದು ದಿವಸ ತಾಯಿಯ ಕಣ್ಣೆದುರುಗಡೆ ಘೋರವಾದ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ತಾಯಿ ಮನಸ್ಸು ಒಡೆಯುತ್ತದೆ.
ದುಃಖ ಪಡ್ತಾರೆ. ಒಂದು ಕಡೆ ದೇವ್ರ ಚಿತ್ತ ನೆರವೇರಬೇಕು, ಅದಕ್ಕಾಗಿ ಬಂದಂಥ ಉದ್ದೇಶ ದೇವರು ಯೇಸುದು. ಅದಕ್ಕೆ ಆ ತಾಯಿ ಒಂದು ದಿವಸ ಅಯ್ಯೋ ಈ ಮಗನ ಯಾಕೆ ಹುಟ್ಟಿದ್ನೋ, ಈ ಮಗನಿಂದ ನನಗಿಷ್ಟು ಕಷ್ಟ ಅಂತ ಏನೂ ಹೇಳಲಿಲ್ಲ. ಇವತ್ತೊಂದು ದಿವಸ ಎಷ್ಟೋ ತಾಯಿದಿರು ಚರ್ಚ್ಗೆ ಹೋಗ್ತಾ ಇದ್ರೆ ಮಕ್ಕಳನ್ನ ಬೈಯೋದುಂಟು, ಗದರ್ಸೋದುಂಟು. ನನ್ನ ಮಾತು ಕೇಳ್ದಿರ ಅಲ್ಲಿ ಹೋಗ್ತಾ ಇದ್ದಾನೆ ಚರ್ಚ್ಗೆ ಅಂತ. ಆದರೆ ಇಲ್ಲಿ ತಾಯಿ ತನ್ನ ಮಗನನ್ನು, ಪ್ರಾಯದ ಮಗನನ್ನು, ಬೆಳೀತಾ ಇರುವಂಥ ಮಗನನ್ನು, ಎಲ್ಲ ಲೋಕದ ಆಸೆ ಬಿಟ್ಟು ದೇವರ ಹತ್ರ ಹೋಗ್ತಾ ಇರುವಂಥ ಮಗನನ್ನು ತಡೀಲಿಲ್ಲ, ಒಪ್ಪಿಸಿಕೊಟ್ರು. ಅದೇ ಮಗನು ಇವತ್ತೊಂದು ದಿವಸ ಆ ತಾಯಿನ ನೋಡಿ ಅವರು ಒಂದು ಮಾತನ್ನು ಹೇಳ್ತಾರೆ. ಆ ತಾಯಿ ಸಿಂಗಲ್ ಆಗಿರೋದನ್ನು, ಒಂಟಿತನವಾಗಿರೋದನ್ನು, ಇಷ್ಟು ದಿವಸ ಯೇಸು ಜೊತೆಯಲ್ಲಿದ್ದರು, ತಂದೆ ಇರಲಿಲ್ಲ, ಯೌವನಸ್ಥನಾದ ಮಗನು ಶಿಲುಬೆ ಮೇಲೆ ಇರುವಾಗ ತಾಯಿ ಅಯ್ಯೋ ಆತನು ಹೋಗ್ಬಿಟ್ರೆ ನನ್ನ ಮುಂದೆ ಹೇಗೆ, ನನಗೆ ಯಾರು ಸಹಾಯಕರು, ನಾನು ವಿಧಿವೆ ಅಂತ ದುಃಖ ಪಡುವಾಗ ಯೇಸು ಆ ತಾಯಿಯ ಹೃದಯವನ್ನು ನೋಡಿ ಯೇಸು ಅಲ್ಲಿದ್ದಂಥ ಯೋಹಾನನ್ನು, ಇಲ್ಲಿ 12 ಜನ ಶಿಷ್ಯರಿರ್ತಾರೆ, ಅದರಲ್ಲಿ ಒಬ್ಬ ಹಿಡ್ಕೊಟ್ಬಿಟ್ಟ. ಇನ್ನು 3 ಜನ ಯೇಸು ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾಯಿದ್ರು. ಅವರು ಪೇತ್ರನು ಏನು ಮಾಡಿದ್ರು, ಎದುರ್ಕೊಂಡು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೂ ಈ ಮಿಕ್ಕಿದವರೆಲ್ಲ ಓಡಿ ಹೋಗ್ಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಲಿ. ಆ ಸಮಯದಲ್ಲಿ ಯೇಸು ಯೋಹಾನನ್ನು ನೋಡ್ತಾರೆ. ಯಾವಾಗಲೂ ನನ್ನ ಸಹೋದರನಾಗೆ ನನ್ನ ಜೊತೆಯಲ್ಲಿದ್ದಂಥ ಯೋಹಾನನ ಕೈಗೆ ಈತನ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಶಿಷ್ಯರು, ಈತನ ಮಾತ್ರ ಶಿಲುಬೆಯಲ್ಲಿ ಹಾಕುವಂಥ ಪರಿಸ್ಥಿತಿಯಲ್ಲೋ ಆತನು ಏನು ಮಾಡಿದ್ದಾನೆ, ಜೊತೆಯಲ್ಲಿದ್ದಾನೆ. ಆವಾಗ ಮರಿಯಳದ ಹತ್ತಿರ ಇದ್ದಂಥ ಯೋಹಾನನ್ನ ಕರೆದು, ಅಮ್ಮ ಇವನೇ ನಿನ್ನ ಮಗನು, ಇನ್ಮೇಲೆ ಆತನಿಗೆ ಹೇಳ್ತಾರೆ ಇವನಿನ ಮೇಲೆ ನಿನ್ನ ತಾಯಿ ಅಂತ. ಇದು ಸತ್ಯವೇದಲ್ಲಿ ನೋಡುವಾಗ ಆತನೇ ಅಂದನೇ ಅವನೇನು ಮಾಡ್ದ, ಯೇಸು ಹೇಳಿದ ಮೇಲೆ ಆ ಮಾತಿನಂತೆ ಅವರ ಮನೆಗೆ ಕರ್ಕೊಂಡೋದ ಅಂತ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಇವತ್ತೊಂದು ದಿವಸ ತಾಯಂದಿರನ ಮಕ್ಕಳು ತುಂಬ ಜನ ಇವತ್ತೊಂದು ದಿವಸ ತಾಯಿ ತಂದೆನ ಅವಮಾನಪಡಿಸ್ತಾ ಇದ್ದಾರೆ. ಕೆಲವರು ಮಾತ್ರ ಚೆನ್ನಾಗಿದ್ದಾರೆ, ಇನ್ನು ಕೆಲವರು ತಾಯಿ ತಂದೆ ವಯಸ್ಸಾದ ತಕ್ಷಣವೇ ಸ್ವಲ್ಪ ದಿವಸ ನೋಡ್ಕೊಳ್ತಾರೆ. ಬರ್ತಾ ಬರ್ತಾ ಅವರಿಗೆ ಶಕ್ತಿ ಕಮ್ಮಿ ಆಯಿತು, ಮೈಗೆ ಹುಷಾರಿಲ್ಲ ಅಂತ ಅಂದರೆ ಮೂಲೆಯಲ್ಲಿ ಕುಂಡಿಸ್ಬಿಡ್ತಾರೆ. ಆ ಮಾತಿಗೆ ಮರ್ಯಾದೆಯೇ ಇಲ್ಲ, ಅವ್ರ ಮಾತಿಗೆ ಬೆಲೆ ಇಲ್ಲ. ಏನಾದರೂ ಮಾತಾಡಿದ್ರೆ ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ ಅಂತ ಹೇಳ್ತಾರೆ. ಆ ಒಂದು ಕಾಲದಲ್ಲಿ ಅವ್ರು ಹೇಳಿದ ಮಾತು ಇವರು ಇಷ್ಟು ದಿವಸ ಕೈಗೊಂಡು ನಡೆದಿದ್ದು. ಇವತ್ತು ಹೇಳ್ತಾರೆ ನಿಂಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ ಅಂತ ಹೇಳಿ ತಾಯಿಯ ಬಾಯನ್ನು ಮುಚ್ಚಿಸ್ಬಿಡ್ತಾರೆ. ಆದರೆ ಈ ವಯಸ್ಸಾದಂಥ ಕಾಲದಲ್ಲಿ ತಾಯಿಯನ್ನು, ತಂದೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಅವ್ರನ್ನ ಎಲ್ಲೂ ಕೂಡ ಅವಮಾನ ಆಗೋದಕ್ಕೆ ಬಿಡಬಾರ್ದು. ಇವತ್ತಿನ ದಿವಸ ತಾಯಿಯನ್ನೇ ಕೊಲ್ಲುವಷ್ಟು ಮಕ್ಕಳಲ್ಲಿ ದ್ವೇಷ, ಕೋಪ, ಅಸೂಯೆ ಹುಟ್ತಾ ಇದೆ. ಅದಕ್ಕಾಗಿ ಸಭೆ ಪ್ರಾರ್ಥನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಏನು ಹೇಳಬೇಕು ಅನ್ನೋದಾದರೆ ನಿಜವಾಗ್ಲೂ ಹೆಚ್ಚಾಗಿ ಹೇಳ್ಬೋದು. ನಿಜವಾಗ್ಲೂ ನಾವು ಇಷ್ಟು ಮಾತ್ರ ನಾವು ತಿಳ್ಕೊಂಡು, ಯೇಸು ನಮಗಾಗಿ ಸುಮ್ಮನೆ ಅವನು ಪ್ರಾಣ ಕೊಟ್ಟಿಲ್ಲ, ಅನೇಕ ಚಿತ್ರಹಿಂಸೆಗಳನ್ನು ಹೊಂದು ಕಷ್ಟಗಳನ್ನು ಅನುಭವಿಸಿ ಪ್ರಾಣ ಕೊಟ್ಟಿದ್ದಾನೆ. ಅವನು ತ್ಯಾಗವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನಿಸಿ, ಒಂದೊಂದು ಇಕ್ಕಟ್ಟಿನ ಪರಿಸ್ಥಿತಿ ಬರುವಾಗ ನಾವು ಕೆಟ್ಟವರಾಗದೆ ನಮಗೋಸ್ಕರ ಪ್ರಾಣ ಕೊಟ್ಟಾತನಿಗಾಗಿ ಸಹಿಸಿಕೊಂಡು ನಾವು ದೇವರ ಮಕ್ಕಳು ಅಂತ ನಾವು ಸಾಕ್ಷಿಗಳಾಗಿ ನಾವು ಬದುಕಬೇಕು. ಇದಕ್ಕಾಗಿ ನಾನು ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಇಲ್ಲಿ ಬಂದಂಥ ಎಲ್ಲ ತಾಯಿಯರನ್ನು ದೇವರು ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರೆ ಒಂದು ವೇಳೆ ಅಂಥವರಿಗೆ ಸಹಾಯ ಮಾಡಲಿ ದೇವರು. ಮಕ್ಕಳು ಯಾರಾದರೂ ಗಂಡು ಮಕ್ಕಳು, ಪ್ರಾಯದ ಮಕ್ಕಳಿದ್ದರೆ ತಾಯಿ ತಂದೆಯನ್ನು ಗೌರವಿಸ್ರಿ, ಪ್ರೀತಿಸ್ರಿ. ಅವ್ರನ್ನ ಯಾರನ್ನೂ ತಳ್ಳಬೇಡ್ರಿ, ಮೂಲೆ ಗುಂಪು ಮಾಡಬೇಡ್ರಿ, ಅವ್ರಿಗೆ ಅವಮಾನ ಪಡಿಸ್ಬೇಡ್ರಿ. ಅವರ ಅಗತ್ಯಗಳನ್ನು ತಿಳ್ಕೊಂಡು ಅವ್ರನ್ನ ಪ್ರೀತಿಸಿ ದೇವರಿಗೆ ಮಹಿಮೆ ಪಡುವ ಹಾಗೆ ನಡ್ಕೊಳ್ರಿ. ಆಗ ದೇವರು ಹೇಳ್ತಾರೆ, ನಿನ್ನ ತಾಯಿ ತಂದೆಯನ್ನು ಗೌರವಿಸು, ಆಗ ಲೋಕದಲ್ಲಿ ನಿನ್ನ ಬಹುಕಾಲ ಬದುಕುವಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು.